ಹೋಳಿಗೆ ಅಂದ್ರೆ ನನ್ನ ಫೇವರೇಟ್ ಗೊತ್ತಾ ಅಮ್ಮ. ಪ್ಲೀಸ್ ಅಮ್ಮ, ಇಲ್ಲಿರೋ ತಿಂಡಿಗಿಂತ ನನಗೆ ಹೋಳಿಗೆನೇ ಇಷ್ಟ. ಪ್ಲೀಸ್ ಅಮ್ಮ ಮಾಡಮ್ಮ. ತಗೊಂಬಂದಿರೋದು ಬ್ಲೌಸ್ ಅಲ್ಲ, ನನಗೆ ಚೂಡಿದಾರ್ ಹೊಲಿಬೇಕು. ಅಕ್ಕ ನೋಡ್ರಿ, ಚೆನ್ನಾಗಿ ಹೊಲ್ಕೊಡ್ರಿ. ಅದು ತುಂಬಾ ಕಾಸ್ಟ್ಲಿ ಅಂದ್ರೆ ಕಾಸ್ಟ್ಲಿ. ಹೌದಾ ಪ್ರೀತಿ, ಚೆನ್ನಾಗಿದ್ಯಾ? ಹೌದಕ್ಕೆ ಸಾಕ್ಷಾತ್ ದೇವರೇ ಇಲ್ಲಿ ಬಂದು ಪ್ರತಿಷ್ಠೆ ಆದಂಗಿದೆ. ಅದಕ್ಕೆ ಚೆನ್ನಾಗಿದೆ ನೋಡಕ್ಕೆ. ಮತ್ತೆ ಇದರೆಲ್ಲ ಬಂದ್ಬಿಟ್ರಾ? ಅಕ್ಕ 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 ಏನಾಯ್ತಕ್ಕ? ಮತ್ತೆ ಇದರೆಲ್ಲ ಬಂದ್ಬಿಟ್ರಾ ಅಂತ ನೋಡಿದ್ರೆ ಈ ಮೂದೇವಿ ಯಾಕೆ ಬಂದಿದ್ದಾಳೆ? ಇವಳನ್ನ ಯಾಕೆ ಕರೆದೆ ಸ್ವೀಟಿ? ಹಾ ಅಕ್ಕ, ಯಾರನ್ನ ಹೇಳ್ತಾ ಇದ್ದೀರಾ? ಪ್ರೀತಿನಾ? ಆ ಮೂದೇವಿನೇ. ಅವಳನ್ನ ಯಾಕೆ ಕರೆದೆ? ಅವಳನ್ನ ನೋಡುವಾಗ್ಲೇನೆ ಸಿಟ್ ಬರ್ತಾ ಇದೆ ಸ್ವೀಟಿ. ನೀನ್ ಯಾಕೆ ಈ ತರ ಮಾಡ್ತೀಯಾ? ನೋಡು, ಇಂಥವಳನ್ನೆಲ್ಲ ನಿನ್ ಮನೆ ಕರ್ಕೊಂಡೆ ಅಂದ್ರೆ ನಿಜವಾಗ್ಲೂ ನಿನ್ ಮನೆ ಹಾಳು ಮಾಡ್ಬಿಟ್ಟು ಹೋಗ್ತಾಳ ಅವಳು. ಅವಳನ್ನ ಮೊದಲು ಹೊರಗಡೆ ಹೋಗಕ್ಕೆ ಹೇಳು. ಅಕ್ಕ, ಸಿಟ್ ಮಾಡ್ಕೊಂಬೇಡ್ರಿ. ಅವಳು ಏನೋ ಒಂದು ಎಡವಟ್ ಮಾಡಿ ನಿನ್ನೆ ಹಾಸ್ಪಿಟಲ್ ಅಡ್ಮಿಟ್ ಮಾಡಿ ನಿನ್ನೆ ರಾತ್ರಿ ಡಿಸ್ಚಾರ್ಜ್ ಮಾಡ್ಕೊಂಡು ಕರ್ಕೊಂಡ್ ಬಂದಿರೋದು. ಏನು, ಹಾಸ್ಪಿಟಲ್ ನಲ್ಲಿ ಅಡ್ಮಿಟ್ ಆಗಿದ್ಲಾ? ಏನಾಯ್ತು ಅವಳಿಗೆ? ಅಕ್ಕ, ಏನಿಲ್ಲ, ಅದೇನೋ ತರಕಾರಿ ಬೆಳೆಸ್ತೀನಿ ಅಂತ ಹೇಳಿ ಏನೇನೋ ವಿಷ ಹಾಕಿ ಬೆಳೆಸಿ ಅದನ್ನ ತಿನ್ಬಿಟ್ಟು ಹುಷಾರಿಲ್ಲದೆ ಇಬ್ರು ಹೋಗಿ ಹಾಸ್ಪಿಟಲ್ ಅಲ್ಲಿ ಅಡ್ಮಿಟ್ ಆಗಿದ್ರು. ಆಮೇಲೆ ನಾನೇ ಹೋಗಿ ನೋಡ್ಕೊಂಡ್ಬಿಟ್ಟು ಸರಿ ಬನ್ನಿ ಮನೆಯಲ್ಲಿ ನಾನು ನೋಡ್ಕೊಳ್ತೀನಿ ಅಂತ ಕರ್ಕೊಂಬಂದೆ. ಏನು, ವಿಷ ಹಾಕಿನ? ಅವಳಿಗೆ ಏನಾದ್ರು ಹುಚ್ಚಿ ಕಮಿಟಿದ್ಯಾ? ಯಾಕೆ ಈ ತರ ಮಾಡಿದ್ಲು ಅವಳು? ಅಯ್ಯೋ ಅಕ್ಕ, ಅದೆಲ್ಲ ತುಂಬಾ ದೊಡ್ಡ ವಿಷಯ. ಗಿಡ ಬೆಳೆಸ್ಬೇಕಂತ ಆಸಕ್ತಿಗೆ ಬೇಗ ಬೆಳೆಸ್ಬೇಕು ಅಂತ ಇವಳು ಏನೇನೋ ಹಾಕಿ ಬೆಳೆಸಿದಾಳೆ. ಅದ್ರಲ್ಲಿ ಬೆಳೆದಿರೋಂಥ ತರಕಾರಿ ತಿನ್ಬಿಟ್ಟು ಅವಳಿಗೆ ಹಿಂಗಾಗಿರೋದು. ಏನೋ ಜೀವಕ್ಕೆ ಅಪಾಯ ಇಲ್ಲದೆ ಹೋಯ್ತಲ್ಲ, ಅಲ್ವರೆಗೂ ಒಳ್ಳೇದಾಯ್ತು. ಹಂಗೆ ಕತೆ. ಮಳ್ಳಿ ಏನೆಲ್ಲ ಮಾಡಿದಾಳೆ ನೋಡು. ಇವಳನ್ನ ಇಲ್ವರೆಗೂ ಬಿಡಬಾರ್ದಾಗಿತ್ತು ದೇವ್ರು. ಇನ್ನ ಏನಾದ್ರು ಬಹಳ ಕಷ್ಟ ಕೊಟ್ಟಿದ್ರೆ ಒಳ್ಳೇದಾಗ್ತಾ ಇತ್ತು. ಅಯ್ಯೋ ಅಕ್ಕ, ಬಿಡಿ, ಪಾಪ ಸಣ್ಣ ಸಣ್ಣ ಮಕ್ಳು ಇಟ್ಕೊಂಡಿದ್ದಾಳೆ. ಅಲ್ಲ ಸ್ವೀಟಿ, ನೀನ್ ಹೋಗಿ ಅವಳನ್ನ ಪಾಪ ಅಂತೀಯಲ್ಲ, ಅವಳು ಎಂತವಳು ಅಂತ ನಿನ್ಗೆ ಗೊತ್ತಿಲ್ವಾ? ನೀನ್ ನೋಡ್ಲಿಲ್ವಾ? ನನ್ಗೆ ಒಂಚೂರು ಮರ್ಯಾದೆ ಕೊಟ್ಟು ಹೆಂಗೆಲ್ಲ ಮಾತಾಡಿದಾಳೆ ಗೊತ್ತಾ ಅವಳು? ಅಯ್ಯೋ, ಹಾಗಿದ್ದಾಗೋಯ್ತು ಬಿಡಿ ಅಕ್ಕ. ಸುಮ್ನೆ ಯಾಕೆ ಅದನ್ನೇ ತಿರುಗಿಸಿ ಮಾತಾಡ್ತಾ ಇದ್ದೀರಾ? ಅವಳನ್ನ ನೋಡುವಾಗ ಪಾಪ ಕಾಣ್ತಾ ಇದೆ. ಈಚೆ ಗಂಡನು ಬಿಟ್ಟ ದುಡಿಮೆಗೆ ಏನು ಇಲ್ಲ, ಏನೇನೋ ಮಾಡೋಣ ಅಂತ ಐಡಿಯಾದಲ್ಲಿ ಈ ತರ ಮಾಡ್ಕೊಂಡ್ಬಿಟ್ಟಿದ್ದಾಳೆ. ಸರಿ ಬಿಡಿ, ನೀವ್ ಯಾಕೆ ಅದನ್ನ ಟೆನ್ಷನ್ ಮಾಡ್ಕೊಳ್ತೀರಾ? ವರಲಕ್ಷ್ಮಿ ಹಬ್ಬಕ್ಕೆ ಬಂದಿದ್ದೀರಾ, ಸಂತೋಷವಾಗಿರಿ ಅಕ್ಕ. ಅರ್ಶಿನ ಕುಂಕುಮ ತಗೊಳ್ಳಿ ಬನ್ನಿ. ಅಯ್ಯೋ ಹೌದಲ್ವಾ, ಅದನ್ನ ಬಿಟ್ಬಿಟ್ಟು ಏನೇನೋ ಮಾತಾಡ್ತಾ ಇದ್ದೀನಿ ಸ್ವೀಟಿ. ಸರಿ ಬಾ. ದೊಡ್ಡಕ್ಕೆ ಚೆನ್ನಾಗಿದ್ದೀರಾ? ದೊಡ್ಡಕ್ಕೆ ನಂದೇನೋ ಚೆನ್ನಾಗಿ ಗುಂಡ್ಕಲ್ ತರ ಇದೀನಿ. ಮತ್ತೆ ನೀನ್ ಹೆಂಗಿದ್ಯಾ? ಗಂಡ ಓಡೋದವನು ಎಲ್ಲಿದ್ದಾನೆ ಅಂತ ಏನಾದ್ರು ಸುದ್ದಿ ಸಿಕ್ತಾ? ಇಲ್ಲ ಪೊಲೀಸ್ನವರು ಹುಡುಕ್ತಾ ಇದೀನಿ ಅಂತ ಏನಾದ್ರು ಹೇಳಿದ್ರಾ? ಇಲ್ಲ ಅದಕ್ಕೆ, ಎಲ್ಲಿದಾರಂತ ಗೊತ್ತಿಲ್ಲ. ಪೊಲೀಸ್ನವ್ರ ಹತ್ರ ಕೇಳಿದ್ರೆ ಹುಡುಕ್ತಾ ಇದೀವಿ, ನೋಡ್ತಾ ಇದೀವಿ ಅಂತ ಸುಮ್ಕೆ ಹೇಳ್ತಾನೆ ಇದಾರೆ. ಮತ್ತೆ ನಾವು ಯಾವಾಗ ಅಂತ ಹೋಗಿ ಕೇಳೋದು ಕೇಳಿ ಸಾಕಾಗೋಗ್ಬಿಡ್ತು. ಹಂಗೆ ಬಿಟ್ಬಿಟ್ವಿ ಅದಕ್ಕೆ. ಹಂಗೆ ಬಿಟ್ರೆ ಹೆಂಗೆ? ಅವನ್ ಎಲ್ಲೋಗಿ ಎಲ್ಲಿದಾನೋ ಏನೋ. ಈ ತರ ಮಾಡ್ಬಿಟ್ಟು ಹೋಗ್ಬಿಟ್ಟು ಮಕ್ಳು ಮರಿ ಇದಾವೆ ಬರ್ಬೇಕು ಅಂತಲ್ಲ ಇಲ್ವಾ ಅವನಿಗೆ? ಅಲ್ಲ ದೊಡ್ಡ ಸೊಸೆ, ನೀನ್ ಈ ತರ ಹೇಳ್ತಾ ಇದೆಯಲ್ಲ, ಸರಿ ಮಗನ ಹತ್ರ ಹೇಳಿ ನೀನು ಹೋಗಿ ಸ್ವಲ್ಪ ಪೊಲೀಸ್ ಸ್ಟೇಷನ್ ಅಲ್ಲಿ ನೀವೆಲ್ಲ ಮಾತಾಡಿದ್ರೆ ಅವ್ನು ಎಲ್ಲಿದ್ದಾನೆ ಅಂತ ಹುಡುಕ್ತಾರಾ ಇಲ್ವಾ? ನೀನ್ ಈ ತರ ಹುಡುಕಿದ್ರ ಕೇಳಿದ್ರ ಅಂತೆಲ್ಲ ಹೇಳ್ತಿದ್ಯಲ್ಲ, ಇದೆಲ್ಲ ಸರಿನಾ? ಬನ್ನಿ ಅಕ್ಕೆ ಬನ್ನಿ. ನಾವೇ ಹುಡುಕ್ಬೇಕು, ನಾವೇ ನೋಡ್ಬೇಕು. ನೀವೇ ಮಗಳೇ ಸಾಕು, ಮಗಳು ಮನೆ ಇದ್ರೆ ಸಾಕು ಅಂತಂದ್ಬಿಟ್ಟು ಅಲ್ಲೇ ಹೋಗಿದ್ದೀರಲ್ಲ. ನೀವು ನೋಡಿ, ನೀವು ಮಾಡಿ. ಮಾರಿದ ದುಡ್ಡಾಗ್ಲಿ ಆಸ್ತಿ ಪಾಸ್ತಿ ಎಲ್ಲ ಮಗಳಿಗೆ ಕೊಟ್ಟು ಮಗಳನ್ನೇ ನೋಡ್ಕೊಳ್ತಾ ಇದ್ದೀರಲ್ಲ. ಮತ್ತೆ ನಮ್ಮ ಹತ್ರ ಬಂದು ಕೇಳ್ತಾ ಇದ್ದೀರಾ ನೀವು? ಅದಕ್ಕೆ ಬಿಡಿ ಅದಕ್ಕೆ, ಇನ್ ಯಾಕೆ ಸುಮ್ಮನೆ ಮಾತಾಡ್ತೀರಾ? ಪಾಪ ಅಮ್ಮನಿಗೂ ಬೇಜಾರಾಗತ್ತೆ. ಎಲ್ಲ ನಮ್ದೇ ತಪ್ಪು, ಬಿಡಿ ಅದಕ್ಕೆ. ಈಗ್ಲಾದ್ರೂ ನಿಜ ಒಪ್ಕೊಂಡ್ರಲ್ಲ, ಅಷ್ಟ್ ಸಾಕು. ಸರಿ, ಇಷ್ಟ ದಿನ ಆಯ್ತು, ದುಡಿಮೆಗೆ ಏನ್ ಮಾಡ್ಕೊಂಡಿದ್ಯಾ? ಎಲ್ಲಾದ್ರೂ ಕೆಲ್ಸಕ್ಕೆ ಹೋಗ್ಬೇಕಾಗಿತ್ತು. ಓದ್ಯಾ, ಏನಾದ್ರೂ ಮಾಡ್ಯಾ? ಅದಕ್ಕೆ ಏನ್ ಮಾಡೋದಂತ ಗೊತ್ತಾಗ್ತಾ ಇಲ್ಲ. ಅದಕ್ಕೆ ಏನ್ ಕೆಲ್ಸಕ್ಕೆ ಹೋಗೋದಂತ ತಲೆಗೆ ಹೋಗ್ತಾ ಇಲ್ಲ. ಅದಕ್ಕೆ ಸ್ವಲ್ಪ ಸಂಘದಲ್ಲಿ ಸಾಲ ತಗೊಳ್ಳೋಣ ಅಂತ ಇದೀನಿ. ಲೋನ್ ಹಾಕಿದೀನಿ, ಇವತ್ತು ನಾಳೆ ಅಂತ ಹೇಳ್ತಾನೆ ಇದಾರೆ ನೋಡ್ರಿ, ಕೊಡ್ತಾನೆ ಇಲ್ಲ. ಅವ್ರು ಕೊಟ್ಟು ಅಂತ ಹೇಳಿದ್ರೆ ಸ್ವಲ್ಪ ಸಾಲ ಇದೆ ಹೊರಗಡೆ, ಅದನ್ನೆಲ್ಲ ಕೊಟ್ಬಿಟ್ಟು ಸ್ವಲ್ಪ ದುಡ್ಡು ಇಟ್ಕೊಂಡು ಸ್ವಲ್ಪ ದಿನ ಜೀವನ ನಡೆಸೋಣ ಅಂತ ಇದೀನಿ. ಅದಕ್ಕೆ ಏನು ಸ್ವಲ್ಪ ದಿನ ಜೀವನ ನಡೆಸೋಣವಾ? ನೀನ್ ಸಂಘದಲ್ಲಿ ದುಡ್ಡು ತಗೊಂಡ್ರೇನು ಅದಕ್ಕೆ ವಾರ ದುಡ್ಡು ಕಟ್ಟೋದು ಯಾರು? ಆ ದುಡ್ಡು ಇಟ್ಕೊಂಡು ಕಟ್ತೀಯಾ? ಎಲ್ಲಾದ್ರೂ ದುಡಿಮೆಗೆ ಹೋದ್ರೆ ತಾನೇ ಸಾಲ ಪಾಲ ಮಾಡ್ಕೊಂಡ್ರೇನು ಕಟ್ಟಕ್ಕಾಗತ್ತೆ. ಅದನ್ನ ಬಿಟ್ಬಿಟ್ಟು ಈ ತರ ಸಂಘದಲ್ಲಿ ದುಡ್ಡು ತಗೊಂಡು ತಿಂತೀನಿ ಅಂತ ಹೇಳ್ತಿದ್ಯಲ್ಲ, ನಾಚಿಕೆ ಆಗ್ತಾ ಇಲ್ಲ ನಿಂಗೆ? ಮೊದ್ಲು ಒಂದ್ ಒಳ್ಳೆ ಕೆಲಸ ನೋಡಿ ಕೆಲ್ಸಕ್ಕೆ ಹೋಗೋದ್ ನೋಡು. ಅದನ್ನ ಬಿಟ್ಬಿಟ್ಟು ಸಾಲ ಮಾಡ್ಕೊಳ್ತಾಳಂತೆ. ಆ ಸಾಲನ ಆ ಸಾಲದಿಂದನೇ ತಿಂತಾಳಂತೆ. ಏನ್ ಹೇಳ್ತೀಯ ಏನೋ? ಇನ್ನ ಮಕ್ಳು ಮರಿನ ನೀನೇ ನೋಡ್ಬೇಕು ಅಂತ ಆಗ್ಬಿಡ್ತು. ಎಲ್ಲಾದ್ರೂ ಕೆಲ್ಸಕ್ಕೆ ಹೋದ್ರೇನೆ ಜೀವನ ನಡೆಯುತ್ತೆ. ಅದನ್ನ ಮೊದ್ಲು ತಲೆಗೆ ತಿಳ್ಕ. ಅದನ್ನ ಬಿಟ್ಬಿಟ್ಟು ಅಲ್ಲಲ್ಲಿ ಸಾಲ ಮಾಡ್ಕೊಂಡು ಮತ್ತೆ ಸಾಲದವ್ರು ಬಂದು ಮನೆ ಹತ್ರ ನಿಂತ್ಕೊಂಡು ಕೂಗಿದ್ರೆ ಸರಿ ಇರುತ್ತಾ? ಆಯ್ತಕ್ಕೆ, ನೀವೇ ಎಲ್ಲಾದ್ರೂ ಕೆಲಸ ಇದ್ರೆ ಹೇಳಿ, ಅದಕ್ಕೆ ಹೋಗ್ತೀನಿ. ಆಯ್ತಾಯ್ತು. ಸ್ವಲ್ಪ ದಿನ ಜೀವನ ನಡೆಸಕ್ಕೆ ಏನ್ ಕೆಲಸ ಆದ್ರೇನು ಪರವಾಗಿಲ್ಲ, ಹೋಗು ಆಯ್ತಾ? ನಾನು ಯಾರ ಹತ್ರ ಕೇಳಿ ಹೇಳ್ತೀನಿ. ಆಯ್ತಕ್ಕೆ. ಅದಕ್ಕೆ ನೀವೇನು ಬಾಳ ಹೊತ್ತಾಯ್ತು ಬಂದು? ಅಮ್ಮ ನೋಡಮ್ಮ, ಹಿಂಗೆ ಸ್ಟೈಲ್ ಬಂದಿದ್ದಾಳಂತ. ಸಿಲಿಯುಲೆ ಸಾಕೊಂಡ್ ಬಂದಿದ್ದಾಳಮ್ಮ. ಅಮ್ಮ ಅವಳೆಲ್ಲ ಸಿಲಿಯುಲೆ ಸಾಕೊಳ್ತಾಳಮ್ಮ. ನಾನು
ಪ್ರೀತಿ ಸುಮ್ಕಿರು, ಅವಳಿಗೆ ಚೆನ್ನಾಗಿ ಕಾಣ್ತಾ ಇದೆ, ನಿನ್ಗೆಲ್ಲ ಚೆನ್ನಾಗಿರಲ್ಲ. ಯಾಕಮ್ಮ ಹಂಗೆ ಹೇಳ್ತೀಯ? ಅವಳಿಗಿಂತ ನಾನು ಹಾಕೊಂಡ್ರೆ ಚೆನ್ನಾಗಿರತ್ತೆ. ಒಂದ್ಸಲ ನೋಡು, ನಾನು ಹಂಗೆ ಹಾಕೊಳ್ತೀನಿ. ನನ್ನ ಹತ್ರ ಬರೀ ಬ್ಲೌಸ್ ಮಾತ್ರ ಇರೋದು, ಈ ತರ ಡ್ರೆಸ್ ಎಲ್ಲ ಇಲ್ಲ. ದುರ್ಗಾ ಟೈಲರ್ ಕೊಟ್ಬಿಟ್ಲಾ ಬಾನು ಡ್ರೆಸ್? ಬಹಳ ಚೆನ್ನಾಗಿ ಹೊಲ್ದಿದ್ದಾಳೆ ಕಣಮ್ಮ, ಚೆನ್ನಾಗಿ ಕಾಣ್ತಿದೆ ನಿನಗೆ. ಹೌದಾ ಅಕ್ಕಿ? ಮತ್ತೆ ಚೆನ್ನಾಗಿಲ್ಲದೆ ಇರತ್ತಾ? 2000 ರೂಪಾಯಿ ಕೊಟ್ಟು ತಗೊಂಡಿದ್ದೀನಿ ಈ ಡ್ರೆಸ್, ಮತ್ತೆ ಚೆನ್ನಾಗಿಲ್ಲದೆ ಇರತ್ತಾ? ಬಟ್ಟೆ ನೋಡ್ರಿ ಕ್ವಾಲಿಟಿ ಹೆಂಗಿದೆ ಅಂತ. ಅದಕ್ಕೆ ಅವಳಿಗೆ ಚೆನ್ನಾಗಿ ನೋಡಿ ಹೊಲಿ ಅಂತ ಹೇಳ್ಬಿಟ್ಟು ಅವ್ರ ಹತ್ರ ಹೇಳಿದ್ ನಾನು. ಅವರು ಹಂಗೆ ಚೆನ್ನಾಗಿ ಹೊಲ್ಕೊಟ್ಟಿದ್ದಾರೆ. ಇಲ್ಲ ಅಂದ್ರೇನು ಬಾನು ಚೆನ್ನಾಗಿ ಹೊಲಿತಾಳೆ. ನೋಡಿ ನಾನು ಹಾಕೊಂಡಿರೋ ಜಾಕೆಟ್ ಎಲ್ಲ ಅವಳೇ ಹೊಲ್ದಿದ್ದು, ಬಹಳ ಚೆನ್ನಾಗಿ ಹೊಲ್ದಿದ್ದಾಳೆ ಮಾತ್ರ. ಹೌದಕ್ಕಿ, ಅದಕ್ಕೆ ನೋಡ್ರಿ ಅದಕ್ಕೆ ನೀವು ನಾನು ಒಂದೇ ತರ ಕಲರ್ ಹಾಕೊಂಡಿದೀವಿ ಅಂತ ಮ್ಯಾಚಿಂಗ್ ಮ್ಯಾಚಿಂಗ್. ಹೌದು ದುರ್ಗಾ, ಮ್ಯಾಚಿಂಗ್ ಮ್ಯಾಚಿಂಗ್ ಹಾಕೊಂಡಿದೀವಿ ನೋಡು. ನಾನು ಅದನ್ನ ಯೋಚನೆನೇ ಮಾಡಿಲ್ಲ. ಭಾರಿ ಇಬ್ರು ಮ್ಯಾಚಿಂಗು. ಅಮ್ಮ ನೋಡಮ್ಮ, ಟೈಲರ್ ತಕ ಕೊಟ್ಟು ಆತರ ಡ್ರೆಸ್ ಹೊಲ್ಸಿದಾಳೆ ಅವಳು. ಎಲ್ಲಿ ಅಂತ ಗೊತ್ತಿಲ್ಲ. ಅದೇನೋ ಬಾನುನಾ? ಅಮ್ಮ ಯಾರು ಬಾನು ಅಂತ ಕೇಳಮ್ಮ, ಹೋಗಿ ಹೊಲ್ಸೋಣ. ಪ್ರೀತಿ ಬಟ್ಟೆ ಹೇಳಿದೆ ಹೊಲ್ಸಕ್ಕೆ, ಸುಮ್ಕಿರು. ನಮ್ಗೆ ಯಾಕೆ? ನಾವು ಮುಂದೆ ಎಲ್ಲಾದ್ರೂ ದುಡ್ಡಿತ್ತು ಅಂದ್ರೆ ಆಗ ತಗೊಂಡ್ರೆ ಆಯ್ತು, ಸುಮ್ಕಿರು. ಅಮ್ಮ ಸುಮ್ಕಿರ್ಬೇಕು ನೋಡು, ನನ್ಗೆ ಆ ತರ ಡ್ರೆಸ್ ಹೊಲ್ಕೊಂಡು ನಾನು ಹಾಕೊಳ್ಳೇಬೇಕು. ಅವಳು ಮಾತ್ರ ಹಾಕೊಂಡು ಜಂಬ ಮಾಡ್ತಿದ್ದಾಳೆ. ಅದು 2000 ರೂಪಾಯಿ ಅಂತ ಹೆಂಗ್ ಹೇಳ್ತಿದ್ದಾಳೆ ನೋಡು, ಗೊತ್ತಾಗಿ. ನಾನು ಅದೇ ತರ ಒಳ್ಳೆ ಡ್ರೆಸ್ ನ ಹೊಲ್ಸ್ಕೋಬೇಕು. ನಿನ್ನ ಹತ್ರ ಸೀರೆ ಇದೆಯಾ ಹೇಳು, ಆ ಸೀರೆ ತಗೊಂಡೋಗಿ ಟೈಲರ್ ಹತ್ರ ಕೊಟ್ಟು ಹೊಲ್ಸ್ಕೊಳ್ತೀನಿ. ಪ್ರೀತಿ ಸೀರೆ ಗೀರೆ ಎಲ್ಲ ಹೋಲ್ಸ್ಬೇಡ, ಸುಮ್ಕಿರು ಆಯ್ತಾ? ಇರೋದು 3 ಸೀರೆ, 2 ಡೈಲಿ ಉಟ್ಕೊಂಡ್ರೇನು, ಒಂದ್ ಎಲ್ಲಾದ್ರೂ ಹೋಗ್ರೆ ಉಟ್ಕೊಳಕಂತ ಇಟ್ಕೊಂಡಿದೀನಿ. ಅದನ್ನು ನೀನ್ ತಗೊಂಬಿಟ್ರೆ ಹೆಂಗೆ? ಸುಮ್ಕಿರು, ಬೇಡ. ಸ್ವಲ್ಪ ದುಡ್ಡಿದ್ದಾಗ ನೀನ್ ಕೊಡಿಸ್ತೀನಿ, ಆ ತರನೇ. ಅಮ್ಮ ನೋಡು, ನೀನು ನನ್ನ ಮಾತು ಕೇಳಲ್ಲ. ನಾನು ಮಾಡ್ತೀನಿ, ನೀನ್ ಸುಮ್ಕಿರು. ನಿಂಗೆ ಏನು ಗೊತ್ತಿಲ್ಲ, ನಾನು ಹೇಳ್ದಂಗೆ ನೀನ್ ಕೇಳು, ಆಗ್ಲೇ ನಿನ್ ಜೀವನ ಒಳ್ಳೇದಾಗದು. ಹೌದೌದು, ನೀನ್ ಹೇಳ್ದಂಗೆ ಕೇಳಿ ತರಕಾರಿ ಬೆಳೆಸಿ ಈಗ ಹಾಸ್ಪಿಟ್ಲಲ್ಲಿ ಜೀವ ಹೋಗಿ ಜೀವ ಬಂದಿದೆ. ಇನ್ನ ಮತ್ತೆ ನಾನು ನೀನ್ ಹೇಳಿದ ಮಾತು ಕೇಳಿದ್ರೆ ಅಂದ್ರೆ ಮುಗೀತು ನನ್ನ ಕತೆ. ಗಂಡ ಎಲ್ಲಿ? ದೀಪು ಬರ್ಲಿಲ್ವಾ? ಅದಕ್ಕೆ ಅವರು ಬರ್ತೀನಂತ ಹೇಳಿದ್ರು, ಇಲ್ಲಿವರೆಗೂ ತಂದು ಬಿಟ್ಟೋದ್ರು. ಯಾರೋ ಫೋನ್ ಮಾಡಿದ್ರು ಅಂತ ಹೋಗಿದ್ದಾರೆ, ಬರ್ತಾರ ಅದಕ್ಕೆ. ಆಯ್ತು ದುರ್ಗಾ. ಅಲ್ಲ ದುರ್ಗಾ, ಸುಮ್ನೆ ಮನೆಯಲ್ಲೇ ಕೂತ್ಕೊಂಡಿದ್ಯಲ್ಲ, ಅಲ್ಲಿ ನಮ್ಮ ಮನೆ ಹತ್ರ ಬರ್ಬೋದಲ್ಲ. ಬಂದ್ ಏನಾದ್ರೂ ಸ್ವಲ್ಪ ಮುಖ ತರ್ಸ್ಕೊಂಡು ಹೋಗ್ಬೇಕಪ್ಪ. ಸುಮ್ನೆ ಮನೆಯಲ್ಲೇ ಕೂತ್ಕೊಂಡಿದ್ದೆ ಬೋರ್ ಆಗಲ್ವಾ ನಿಮ್ಗಲ್ಲ? ಆಯ್ತಕ್ಕಿ, ನಾನ್ ಬರ್ತೀನಿ ತಗೊಳ್ರಿ. ಮನೇಲಿ ಏನು ಕೆಲಸ ಇರಲ್ಲ, ಬೆಳಿಗ್ಗೆನೆ ಆಗೋಗ್ಬಿಡತ್ತೆ. ಬರ್ತೀನಿ. ಆಯ್ತು ದುರ್ಗಾ, ಬಾ. ಆಯ್ತಕ್ಕಿ. ಅದಕ್ಕೆ ಊಟ ಎಲ್ಲ ಬಹಳ ಚೆನ್ನಾಗಿತ್ತಕ್ಕೆ, ಹೊಟ್ಟೆ ಅಂತೂ ಫುಲ್ ಆಗ್ಬಿಡ್ತು ನೋಡ್ರಿ. ಸರಿ, ನಾವಿನ್ನ ಹೊರಡ್ತೀವಕ್ಕೆ. ಆಯ್ತು ದುರ್ಗಾ, ಆಯ್ತು, ಹುಷಾರಾಗಿ ಹೋಗಿ ಆಯ್ತಾ? ಆಯ್ತಕ್ಕೆ. ಪ್ರೀತಿ ಅಮ್ಮ, ಹೋಗ್ಬಿಟ್ಟು ಬರ್ತೀವಿ. ಈಗ ಆರಾಮಲ್ವಾ ನಿಮ್ಗೆ? ಕಣ್ಣಮ್ಮ, ಈಗ ಪರವಾಗಿಲ್ಲ, ಚೆನ್ನಾಗೇ ಇದ್ದೀವಿ. ನಾವು ಇನ್ನೇನು ಹೊರಡದೆ. ಹೌದಾ? ಕತ್ಲಾಗ್ಬಿಟ್ಟಿದೆ. ಯಾಕೆ ಇಷ್ಟೊತ್ತಿಗೆ ಹೊರಡ್ತಾ ಇದ್ದೀರಾ? ನಾಳೆ ಬೆಳಗ್ಗೆ ಬರ್ತೀರಂತೆ ಬಿಡ್ರಿ. ಹಂಗೆ ಹೇಳ್ತೀಯಾ? ಸರಿ ಬಿಡು, ಹಂಗೆ ಬಂದ್ರೆ ಆಯ್ತು ಬೆಳಗ್ಗೆ. ಸರಿ ಆಯ್ತಮ್ಮ, ಬರ್ತೀವಿ ಅಕ್ಕಿ, ಬರ್ತೀವಿ ಅಕ್ಕಿ. ಆಯ್ತು ದೀಪು, ನಿಧಾನವಾಗಿ ಹೋಗಪ್ಪ ಗಾಡಿಯಲ್ಲಿ. ಆಯ್ತಕ್ಕ. ಅಚ್ಚು, ಬರ್ತೀನಿ ಕಣೆ, ಬಾಯ್. ಒಂದ್ಸಲ ನೀನ್ ಸಿಗ್ದೆ ಹೋಗ್ತೀಯಾ? ಚಿಂದಿ ಚಿತ್ರಾನ್ನ ಮಾಡ್ತೀನಿ, ಹೋಗಿ ಬಾರೆ ಅಂತ ಹೇಳ್ಬೇಡ ಅಂತ ಎಷ್ಟ್ ಸಲ ಹೇಳೋದು. ಅತ್ತೆ, ಪ್ರೀತಿ ಬನ್ನಿ ಒಳಗೆ ಹೋಗೋಣ. ಅದಕ್ಕೆ ಯಾಕೋ ಮನೆಗೆ ಹೋಗ್ಬೇಕಂತ ಅನಿಸ್ತಾ ಇದೆ. ಅದಕ್ಕೆ ನಾವು ಮನೆಗೆ ಹೋಗ್ತೀವಕ್ಕೆ. ಬೆಳಗ್ಗೆಯಿಂದ ನಿಮ್ಗೂ ತುಂಬಾ ಕೆಲಸ ಆಗ್ಬಿಟ್ಟಿದೆ ನಮ್ಮಿಂದ. ಇರ್ಲಿ ಅದಕ್ಕೆ, ಪರವಾಗಿಲ್ಲ, ಚೆನ್ನಾಗಿ ನೋಡ್ಕೊಂಡ್ರಿ ನೀವು ನಮ್ಮನ್ನ. ನಾವು ಮನೆಗೆ ಹೋಗ್ತೀವಕ್ಕೆ. ಅಯ್ಯೋ ಪ್ರೀತಿ, ಇಷ್ಟೊತ್ತಿಗೆ ಯಾಕೆ ಹೋಗ್ತಾ ಇದೀಯಾ? ಬಾ, ಬೆಳಗ್ಗೆ ಹೋಗ್ತೀಯಂತೆ. ಅದಕ್ಕೆ ಇರ್ಲಿ ಅದಕ್ಕೆ, ಹಂಗೆ ಹೋಗ್ತೀವಿ. ಇನ್ನೂ ಕತ್ಲಾಗ್ಲಿಲ್ಲಲ್ಲ, ಈಗಷ್ಟೇ 7 ಗಂಟೆ ಆಯ್ತು. ಅದೆಲ್ಲ ಏನಾಗಲ್ಲ, ಬಾ. ನೀನು ನಾಳೆ ಬೆಳಗ್ಗೆ ಹೋಗ್ತೀಯಂತೆ. ಬನ್ನಿ ಅದಕ್ಕೆ, ಒಳಗೆ ಹೋಗೋಣ. ಸರಿ ಅದಕ್ಕೆ, ಆಯ್ತು. ಬಾನು ಅಕ್ಕ, ಹರೇ ನಮ್ದು ಸ್ವೀಟಿದಕ್ಕೂ ಹಾಕಾಯ್ತಲ್ಲ, ಹೌದು ಯಜಮಾನ್ರದು ತಂಗಿ ಐತಿ ನೀವು? ಹೌದು, ಕರೆಕ್ಟಾಗಿ ಕಂಡಿಡ್ಬಿಟ್ರಿ ನೋಡ್ರಿ ನೀವು. ನಮ್ದಕ್ಕೆ ಗೊತ್ತಿಲ್ಲದೆ ಇರತ್ತೆ, ಇದೇ ಊರಾಗಿದ್ಬಿಟ್ಟು. ನಿಮ್ದು ನಾನು ಸಣ್ಣ ವಯಸ್ಸಿಂದ ನೋಡ್ತಾ ಇದೀನಲ್ಲ ನಿಮ್ನ. ಹೌದಾ ಅಕ್ಕ? ಹೌದು, ನಿಮ್ದು ಸೂಪರ್ ಮಾರ್ಕೆಟ್ಗೆ ಇತ್ತಲ್ಲ, ಅದು ಏನಾಯ್ತು? ಅದು ಎಲ್ಲ ಲಾಸ್ಟ್ಗೆ ಹೋಗ್ಬಿಟ್ಟು ಅಂತ ಹೇಳ್ತಾ ಇದ್ರು. ಹೌದು? ಅಯ್ಯೋ, ಅದೆಲ್ಲ ತುಂಬಾ ದೊಡ್ಡ ಕತೆ ಅಕ್ಕ. ಈಗ ಯಾಕೆ ಅದನ್ನೆಲ್ಲ ಸುಮ್ಕೆ. ಓ ಹೌದು, ಅಲ್ಲ ನಿಂದುಕ್ಕೆ ಗೆಂಡನೂ ಬಿಟ್ಬಿಟ್ಟು ಹೋಗ್ಬಿಟ್ರು ಅಂದ್ರು. ಹೌದು ಅಕ್ಕ, ಏನು ನೀವು ಬೇಜಾರಿಗೆ ಮಾಡ್ಕೋಬೇಡ್ರಿ, ಸುಮ್ಕೆ ಹಾಗೆ ಕೇಳ್ತಾ ಇದ್ದೀನಿ. ಹೌದ್ ಕಣಕ್ಕ, ಸಾಲದ ಮೇಲೆ ಸಾಲ ಮಾಡ್ಕೊಂಡ್ಬಿಟ್ಟು ಓಡಬಿಟ್ಟ. ಎಲ್ಲಿದಾನೋ ಏನೋ ಗೊತ್ತಿಲ್ಲ. ಅಕ್ಕ, ನೀವು ಯಾಕೆ ಬೇಜಾರಿಗೆ ಮಾಡ್ಕೊಳ್ತೀರಾ ಬಿಡ್ರಿ. ಅವರು ಎಲ್ಲಿ ಹೋಗ್ತಾರೆ ಬರ್ತಾರೆ, ಮಕ್ಕಳನ್ನು ನೋಡ್ಬೇಕಲ್ಲ ಅವರಿಗೆ. ಅವ್ರು ಎಲ್ಲಾದ್ರೂ ಹೆದರ್ಕೊಂಡು ಹೋಗಿರ್ಬೇಕು, ಬರ್ತಾರೆ ಬಿಡ್ರಿ.
ನೀವೊಬ್ರೇ ನೋಡ್ರಿ ಅಕ್ಕ ಈ ತರ ಮನಸ್ಸು ಸಮಾಧಾನದಲ್ಲಿ ಹೇಳ್ತಾ ಇರೋದು. ಬೇರೆ ಯಾರು ಹಿಂಗ್ ಹೇಳಿಲ್ಲ, ಏನು ಹುಡುಕ್ಲಿಲ್ಲ ಮಾಡ್ಲಿಲ್ಲ, ಹಿಂಗೆ ಹೇಳ್ತಾರೆ ಬಿಟ್ಟು ಈ ತರ ಎಲ್ಲ ಯಾರು ಮಾತು ಹೇಳಿಲ್ಲ ನೋಡ್ರಿ. ಅಕ್ಕ ನಿಮ್ದು ಯಾಕೆ ಈ ತರ ಬೇಜಾರ್ ಮಾಡ್ಕೊಳ್ತೀರಾ? ನಾನು ಹೇಳ್ತೀನಲ್ಲ, ಅವರು ಬರ್ತಾರೆ, ಮಕ್ಕಳನ್ನು ನೋಡೋದಿಕ್ಕೆ ಬರ್ತಾರೆ ನೋಡ್ರಿ. ಅಕ್ಕ ನಿಮ್ ಮಾತು ಕೇಳಿ ನನಗೆ ಬಹಳ ಸಂತೋಷ ಆಗ್ತಿದೆ ಕಣಕ್ಕ. ಹೌದು ಸರಿ ಅಕ್ಕ, ಏನು ಈ ಕಡೆ ಬಂದಿದ್ದೀರಾ? ಏನು ವಿಷಯ? ಕೈಯಲ್ಲಿ ಬಟ್ಟೆ ಐತೆ, ಏನಾದ್ರು ಹೊಲಿಬೇಕು? ಹೌದಕ್ಕ, ಏನ್ ಗೊತ್ತಾ, ನಂಗೆ ಒಂಥರ ಚೆನ್ನಾಗೊಂದು ಚೂಡಿದಾರ್ ಟಾಪ್ ಹೊಲ್ಕೊಡ್ತೀರಾ? ಹಿಂಗಿರ್ಬೇಕು ಅಂದ್ರೆ ನಂಗೆ ಸಿಲಿಲೆಸ್ ಇರ್ಬೇಕು, ಸಿಲಿಲೆಸ್ ಹೊಡ್ಕೊಡ್ರಿ. ಓ ಸಿಲಿಲೆಸ್ಗೆ ಟಾಪು, ಆಯ್ತು ಕೊಡ್ರಿ, ಹೊಲ್ಕೊಡೋಣ. ಹ್ಞೂ ಕಣಕ್ಕ, ನಿನ್ನೆ ಈ ದುರ್ಗಾ ಇದ್ದಾಳಲ್ಲ, ನಮ್ಮ ಮನೆ ಪಕ್ಕದ ಮನೆಯವಳು, ಅವಳು ಹೊಲ್ಸ್ಕೊಂಡು ಹೋದ್ಲಲ್ಲ, ಅದೇ ತರ ಸೇಮ್ ಬೇಕು ನನಗೆ. ಓ ಅದು ನೋಡಿ ಕೇಳ್ತಾ ಇರೋದು ನೀವು? ಆಯ್ತು ಕೊಡ್ರಿ, ಅದೇ ತರ ನಾನು ನಿಮ್ಗೆ ಹೊಲ್ಕೊಡ್ತೀನಿ. ಯಾರಾದ್ರೂ ಕೇಳಿದ್ರೆ ಅವಳು ನೋಡಿ ನಾನು ಹೊಲ್ದೆ ಅಂತ ಹೇಳ್ಬೇಡ್ರಿ, ಇದು ನಾನು ಮೊದ್ಲೇ ನಿಮ್ಮ ಹತ್ರ ಹೊಲ್ಸಿದೀನಿ ಅಂತ ಹೇಳ್ರಿ, ಆಯ್ತಾ? ಹೋ ಹಂಗೆ ಹೇಳ್ಬೇಕು. ನೋಡೋಣ ಬಿಡ್ರಿ, ಯಾರಾದ್ರೂ ಕೇಳಿದ್ರೆ ತಾನೇ ಹೇಳೋದು. ಹೇಳಿದ್ರೆ ಆಯ್ತು, ಸರಿ ಕೊಡ್ರಿ ಅಕ್ಕ. ಹೊಲಿತೀನಿ. ಎಷ್ಟು ಟಾಪಿಗೆ? ಅಕ್ಕ ಬರೇ ಚುಡಿದಾರ್ಗೆ ಟಾಪು ಐತೆ ಅಲ್ಲ, ಅದಕ್ಕೆ ಬರೇ 300 ರೂಪಾಯಿ. 300 ರೂಪಾಯಿನಾ? ಹೌದು ಅಕ್ಕ, ಬರೇ 300 ರೂಪಾಯಿ ಐತೆ. ಆಯ್ತಕ್ಕ, ಒಲಿರಿ ಒಲಿರಿ. ಯಾವಾಗ ಕೊಡ್ತೀರಾ ಅಕ್ಕ? ಯಾವಾಗ ಬೇಕು ಅಂತ ಹೇಳ್ರಿ, ಹಾಗೆ ಕೊಟ್ಬಿಡ್ತೀನಿ. ನಾಳೆ ಕೊಡ್ತೀರಾ? ಆಯ್ತು, ಹಾಗಾದ್ರೆ ನಾಳೆನೇ ತಗೊಳ್ರಿ. ಸರಿ, ಹಾಗಾದ್ರೆ ನಾನು ನಾಳೆ ಬಂದು ತಗೊಳ್ತೀನಿ, ಆಯ್ತಕ್ಕ. ಅಯ್ಯೋ 300 ರೂಪಾಯಿ ಆಗತ್ತಂತೆ, ಹೆಂಗ್ ಕೊಡ್ತೀನೋ ಗೊತ್ತಿಲ್ಲ. ಸರಿ ನಾಳೆ ತಾನೆ ನೋಡೋಣ. ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಅಚ್ಚು ಕಾರ್ಟೂನ್ ಕನ್ನಡ ಚಾನಲ್ ಅಲ್ಲಿ ಇನ್ಮೇಲೆ ವೀಕ್ಲಿ 3 ವಿಡಿಯೋಸ್ ಮಾತ್ರ ಅಪ್ಲೋಡ್ ಆಗುತ್ತೆ. ಯಾರು ವರಿ ಮಾಡ್ಕೋಬೇಡಿ, ಬೇಜಾರ್ ಪಡ್ಕೋಬೇಡಿ, ಓಕೆನಾ? ವಿಡಿಯೋಸ್ಗಳು ಸ್ವಲ್ಪ ಲಾಂಗ್ ಆಗಿ ಹಾಕ್ತೀವಿ. ಯಾವ ದಿನ ಅಂತ ಹೇಳಿದ್ರೆ ವೆಡ್ನೆಸ್ಡೇ ಅಂಡ್ ಸ್ಯಾಟರ್ಡೇ ಅಂಡ್ ಸಂಡೇ. ಟೈಮಿಂಗ್ಸ್ ಏನಂತ ಹೇಳಿದ್ರೆ ಎವ್ರಿ ವೆಡ್ನೆಸ್ಡೇ 5 o'clock ಈವ್ನಿಂಗ್, ಓಕೆನಾ? ಎವ್ರಿ ಸ್ಯಾಟರ್ಡೇ ಸಂಡೇ ಬೆಳಗ್ಗೆ 11 ಗಂಟೆಗೆ ವಿಡಿಯೋ ಅಪ್ಲೋಡ್ ಆಗುತ್ತೆ. ಮರಿದೆ ಮಿಸ್ ಮಾಡದೆ ವಾಚ್ ಮಾಡಿ. ಮತ್ತೆ ಇನ್ನೊರ್ಗೂ ಹೇಗೆ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡ್ತಾ ಇದೀರೋ ಅದೇ ರೀತಿ ಇನ್ಮುಂದೆನೂ ಸಪೋರ್ಟ್ ಮಾಡಿ, ಓಕೆನಾ? ಬಾಯ್ ಬಾಯ್. ಹಾಯ್ ಫ್ರೆಂಡ್ಸ್, ವಿಡಿಯೋ ಇಷ್ಟ ಆಯ್ತು ಅಂದ್ರೆ ಲೈಕ್ ಮಾಡೋದನ್ನ ಮರಿಬೇಡಿ, ಹಾಗೆ ಕಮೆಂಟ್ ಮಾಡಿ ಫ್ರೆಂಡ್ಸ್, ಹಾಗೆ ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ. ನೀವು ಲೈಕ್ ಮಾಡೋದ್ರಿಂದ ನಮಗೆ ಹೊಸ ಹೊಸ ವಿಡಿಯೋಸ್ ಅಪ್ಲೋಡ್ ಮಾಡಕ್ಕೆ ಮೋಟಿವೇಶನ್ ಆಗುತ್ತೆ ಫ್ರೆಂಡ್ಸ್. ಯಾರಿನ್ನೂ ಅಚ್ಚು ಕಾರ್ಟೂನ್ ಕನ್ನಡ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋಸ್ ನೋಡ್ತಾ ಇದೀರೋ ಮರಿದೆ